ನಿಮಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಿವುಡ ಮೂಗರ ಪಾಲಿಗೆ ಇವರೇ ತಂದೆ 4600 ಜೋಡಿಗೆ ಮಾಡಿಸಿದ್ದಾರೆ ಮದುವೆ. ಸ್ವಂತ ಹಣದಿಂದ ನಿರ್ಲಕ್ಷಿತರಿಗೆ ಹೊಸ ಜೀವನ. ಶ್ರೀಮಂತನಿಂದ ಬಡವನಾದರೂ ಕೂಡ ನಿಂತಿಲ್ಲ ಸೇವೆ. ಇದುವೇ ಹೊತ್ತಿನ ವಿಶೇಷ ನಿಮಗೊಂದು ಸಲಾಂ. ಮದುವೆ ಅನ್ನೋದು ಪ್ರತಿಯೊಬ್ಬರ ಬಾಳಿನಲ್ಲೂ ಮಹತ್ವದ ಘಟ್ಟ. ಹೊಸ ಜೀವನ ಆರಂಭವಾಗುವಂತಹ ಕ್ಷಣ ಅದು. ಆದರೆ ಕಿವುಡ ಮತ್ತು ಮೂಗರಿಗೆ ಮದುವೆ ಅನ್ನೋದು ಮರೀಚಿಕೆಯಾಗಿರುತ್ತೆ. ಸಮಾಜದಿಂದ ನಿರ್ಲಕ್ಷಿತರಾಗಿರುವಂತಹ ಅವರಿಗೆ ಬದುಕನ್ನ ಕಟ್ಟಿಕೊಳ್ಳೋದೇ ಕಷ್ಟ. ಆದರೆ ಆ ವ್ಯಕ್ತಿ ಅವರ ಬಾಳಿಗೆ ಬೆಳಕನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 4600 ಜೋಡಿಗೆ ಮದುವೆ ಮಾಡಿಸಿದ್ದಾರೆ. ಆ ನಿಸ್ವಾರ್ಥ ಸೇವಕನ ರೋಮಾಂಚಕ ಸ್ಟೋರಿಯನ್ನ ಇವತ್ತಿನ ಎಪಿಸೋಡ್ನಲ್ಲೇ ತೋರಿಸ್ತೀವಿ ನೋಡಿ. ಇವತ್ತು ಮದುವೆ ಅನ್ನೋದು ಕಠಿಣ ಟಾಸ್ಕ್ ಆಗ್ಬಿಟ್ಟಿದೆ. ಬಾಳ ಸಂಗಾತಿಯನ್ನ ಹುಡುಕೋದು ಇವತ್ತು ಅಷ್ಟು ಸುಲಭವಲ್ಲ. ಗೃಹಸ್ಥಾಶ್ರಮಕ್ಕೆ ಕಾಲಿಡಬೇಕಾದ್ರೆ ತುಂಬಾನೇ ತ್ರಾಸ ಪಡಬೇಕು. ಸಮಾನ ಮನಸ್ಕ ಹುಡುಗನೋ ಹುಡುಗಿಯೋ ಸಿಗೋದು ಸ್ವಲ್ಪ ಕಷ್ಟವೇ ಆಗ್ಬಿಟ್ಟಿದೆ. ಇದು ಸಾಮಾನ್ಯ ಮನುಷ್ಯರಿಗೆ ಎದುರಾಗ್ತಾ ಇರುವ ಸಮಸ್ಯೆ. ಅಂಥದ್ರಲ್ಲಿ ಕಿವುಡ ಮತ್ತು ಮೂಗರಿಗೆ ಮದುವೆ ಮಾಡಿಸೋದು ಸುಲಭ ಅಲ್ಲವೇ ಅಲ್ಲ. ಆದರೆ ಬೆಂಗಳೂರಿನಲ್ಲೊಬ್ರು ವ್ಯಕ್ತಿ ಇದ್ದಾರೆ. ತಮ್ಮ ಇಡೀ ಬದುಕನ್ನ ಈ ವಿಶೇಷ ಚೇತನರಿಗೆ ಮೀಸಲಿಟ್ಟಿದ್ದಾರೆ. ಇಡೀ ಸಮಾಜವೇ ನಿರ್ಲಕ್ಷಿಸಿದ ವಿಶೇಷ ಚೇತನರಿಗೆ ಅವರು ಹೊಸ ಜೀವನ ಕಟ್ಟಿಕೊಡ್ತಿದ್ದಾರೆ. ಅವರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಿದ್ದಾರೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಗೊತ್ತಾ? ವಿಜಯರಾಜ್. ವಿಜಯರಾಜ್ ನಿಜಕ್ಕೂ ಕಿವುಡ ಮತ್ತು ಮೂಗರ ಪಾಲಿಗೆ ಇವರು ತಂದೆಯೇ. ವಿಶೇಷ ಚೇತನರ ಬಗ್ಗೆ ವಿಶೇಷ ಪ್ರೀತಿ, ವಾತ್ಸಲ್ಯ, ಮಮಕಾರ, ಕರುಣೆ ಹೊಂದಿರುವ ವಿಜಯರಾಜ್ ಯಾರೂ ಮಾಡದ ಅಪರೂಪದ ಸೇವೆ ಮಾಡ್ತಿದ್ದಾರೆ. ನೀವೆಲ್ಲ ಆಶ್ಚರ್ಯ ಪಡುವ ಒಂದು ಸಂಗತಿ ಇದೆ. ಅದೇನು ಅಂದ್ರೆ ವಿಜಯರಾಜ್ ಎಲ್ಲಿಯವರೆಗೆ 4600 ಜೋಡಿಗಳಿಗೆ ಮದುವೆ ಮಾಡಿದ್ದಾರೆ. ಅವರೆಲ್ಲರೂ ಕಿವುಡ ಮತ್ತು ಮೂಗರು. 4600 ಜೋಡಿಗಳಿಗೆ ತಂದೆಯಾಗಿ ವಿವಾಹ ಮಾಡಿಸಿದ್ದಾರೆ. ನಿಜಕ್ಕೂ ಇಂಥ ಅಪರೂಪದ ಸೇವೆ ಮಾಡ್ತಿರೋರು ಸಿಗೋದು ಬಹಳ ವಿರಳವೇ. ಫ್ಯಾಮಿಲಿಯಲ್ಲಾಗಲಿ, ನಮ್ಮ ಕಾಲೇಜ್ ಡೇಸ್ ಆಗಲಿ, ನನ್ನ ಸ್ಕೂಲ್ ಡೇಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಒಂದು ಕಿವುಡ ಮತ್ತು ಮೂಗರನ್ನು ನೋಡಿದೇ ಇಲ್ಲ. ಹಾಗಾಗಿ ನನಗೊಂಥರ ಸರ್ಪ್ರೈಸು. ಹಿಯರಿಂಗ್ ಇಂಪರ್ಡ್ ನೋಡಿದ ಕೂಡಲೇ ನನಗೊಂಥರ ಸರ್ಪ್ರೈಸು. ಇವ್ರು ಹೆಂಗೆ ಮಾಡ್ತಾರೆ, ನನಗೇನಾಗಲಿ ಚೀಟಿಂಗ್ ಮಾಡ್ತಾರ ಅಂತ ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡಿದೆ. ಈ ಅರ್ಧ ಗಂಟೆ ನೋಡಿದಾಗ ನನಗೆ ಗೊತ್ತಾಯಿತು ಇವ್ರಿಗೆ ಏನೋ ಕೊರತೆ ಇದೆ ಅಂತ. ಆವಾಗ ಗೊತ್ತಾಯಿತು ಇವರು ಮಾತಾಡಲ್ಲ, ಕಿವಿ ಕೇಳಿಸಲ್ಲ ಅಂತ. ಹಾಗೆ ನನಗೆ ಅನುಮಾನ ಕ್ಲಾರಿಫೈ ಆಗೋದು. ಆವಾಗಿಂದ ಇವ್ರಿಗೆ ನಾನು ಏನಾದ್ರು ಮಾಡಬೇಕು, ನಾನು ದೊಡ್ಡ ಸಾಹುಕಾರ, ನಾನು ಇವ್ರಿಗೆ ಏನಾಗಲೂ ಪಾಪ ಮಾಡಬೇಕು, ಇವ್ರಿಗೆ ಅವ್ರ ಜೀವನದಲ್ಲಿ ಏನಾಗಲೂ ಒಂದು ಒಳ್ಳೆಯದು ಪರ್ಮನೆಂಟಾಗಿ ಮಾಡಬೇಕು ಅಂತ ಅಲ್ಲಿರೋ ಹೆಣ್ಮಕ್ಳನ್ನ ಕೇಳಿದೆ, ನಿಮಗೆಲ್ಲ ಏನು ಬೇಕು ಅಂತ. ನಮಗೆ ಕೆಲಸ ಕೊಡಿಸಲ್ಲ, ನಮ್ಮನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ ಅಂದರು. ಸರಿ, ನಾನು ನಿಮಗೆ ಮದುವೆ ಮಾಡಿಸ್ತೀನಿ ಅಂತ 2001 ಮದುವೆ ಪ್ರಾರಂಭ ಮಾಡಿಸಿದೆ. ಈಗ 16 ವರ್ಷದಿಂದ 2001 2016 ತನಕ 4600 ಮದುವೆಗಳು ಮಾಡಿದ್ದೀನಿ. ಕಳೆದ 17 ವರ್ಷಗಳಿಂದ ಕಿವುಡ ಮತ್ತು ಮೂಗರಿಗೆ ವಿಜಯರಾಜ್ ಮದುವೆ ಮಾಡಿಸುತ್ತಿದ್ದಾರೆ. ಇವರಿಗಾಗಿ ಪ್ರತಿ ವರ್ಷವೂ ಸರಳ ವಿವಾಹ ಆಯೋಜಿಸುತ್ತಾರೆ. ಬೆಂಗಳೂರಿನಲ್ಲಿ 3 ದಿನ ನಡೆಯುವ ಈ ವಿವಾಹ ಮಹೋತ್ಸವದಲ್ಲಿ ಕರ್ನಾಟಕವಲ್ಲದೆ ಬೇರೆ ರಾಜ್ಯದವರು ಭಾಗವಹಿಸುತ್ತಾರೆ. ನಿಗದಿಪಡಿಸಿದ ಕಲ್ಯಾಣ ಮಂಟಪದಲ್ಲಿ ವಧು ಮತ್ತು ವರಾನ್ವೇಷಣೆ ನಡೆಯುತ್ತೆ. ಎಲ್ಲರನ್ನ ಒಟ್ಟಿಗೆ ಸೇರಿಸುವ ವಿಜಯರಾಜ್ ಮನಮೆಚ್ಚದವರಿಗೆ ಮದುವೆ ಮಾಡಿಸುತ್ತಾರೆ. ಖುದ್ದು ವಿಜಯರಾಜ್ ಅವರೇ ಎಲ್ಲವನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ಕುಟುಂಬ ಸದಸ್ಯರ ಒಪ್ಪಿಗೆ ಪಡೆದು ಪರಸ್ಪರ ಮೆಚ್ಚಿಕೊಂಡ ಜೋಡಿಗೆ ಮದುವೆ ಮಾಡಿಸ್ತಾರೆ. ವಿಶೇಷ ಅಂದ್ರೆ ಈ ಮದುವೆಗಳು ಸಂಪ್ರದಾಯಬದ್ಧವಾಗಿಯೇ ನಡೆಯುತ್ತವೆ. ಕುಟುಂಬ ಸದಸ್ಯರ ಇಚ್ಛೆಯಂತೆ ಮದುವೆಯ ವಿಧಿವಿಧಾನಗಳು ನಡೆಯುತ್ತವೆ.
ನಿಜಕ್ಕೂ ಇಂಥ ಕಲ್ಯಾಣ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಇವ್ರಿಗೆ ಕಿವುಡ ಮತ್ತು ಮೂಗುರು ಹುಡುಗಿಗೆ ಕಿವುಡ ಮತ್ತು ಮೂಗುರನ್ನೇ ಮದುವೆ ಮಾಡಬೇಕು ಅಂತ ಆ ಪ್ರಾಸೆಸಿಂಗ್ ಸ್ಟಾರ್ಟ್ ಮಾಡಿದೆ. ಅದೊಂದು ಸಿಸ್ಟಮ್ ಆಗಿ ಬಂದೆ. ಹಾಗೆ ಬಂದಾಗ ಇದು ಸಕ್ಸಸ್ಫುಲ್ ಆಗಿತ್ತು. ಈ ಮದುವೆ ಮಾಡೋದು ಭಾಳ ಸಕ್ಸಸ್ಫುಲ್ ಆಗಿತ್ತು, ಎಂಕರೇಜ್ಮೆಂಟ್ ಆಗಿತ್ತು. ತಾಯಿ ತಂದೆಗೆ ಅದು ಭಾಳ ಇಂಟ್ರೆಸ್ಟ್ ಇತ್ತು. ತಾಯಿ ತಂದೆನೂ ಈ ಥರ ಮದುವೆ ಮಾಡೋದು ಒಳ್ಳೆಯದಂತೆ ಅವರು ಸಪೋರ್ಟ್ ಮಾಡಿದ್ರು ನನಗೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರವಿದೆ. ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಭಾಗವಹಿಸಬಹುದು. ಇದು ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ಧರ್ಮಕ್ಕೋ ಸೀಮಿತವಾಗಿಲ್ಲ. ಆದರೆ ಮದುವೆಯಾಗೋರು ವಿಶೇಷ ಚೇತನರಾಗಿರಬೇಕು ಅಷ್ಟೇ. ಅಂದರೆ ನನಗೆ ಹೇಳ್ಬೇಕಾದ್ರೆ ಪ್ರಪಂಚದಲ್ಲಿ ದೊಡ್ಡ ಫ್ಯಾಮಿಲಿ ನಮ್ಮದು. 4600 ಹೆಣ್ಮಕ್ಳು. ನಾನು ಮದುವೆ ಮಾಡಿದ್ರೆ ನಾನು ತಂದೆದನ ಆಗ್ತೀನಿ. 4650 ಹೆಣ್ಮಕ್ಳು, 4650 ಅಳಿಯಂದರು, 1400 ಮೊಮ್ಮಕ್ಕಳು ನನಗೆ. ದ ಲಾರ್ಜೆಸ್ಟ್ ಫ್ಯಾಮಿಲಿ ಇನ್ ಯೂನಿವರ್ಸ್. ವಿಶೇಷ ಅಂದ್ರೆ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಹಿಂದೂ ಧರ್ಮದ ನಾನಾ ಸಮುದಾಯದವರು ಇಲ್ಲಿ ಭಾಗವಹಿಸುತ್ತಾರೆ. ವಿಜಯರಾಜ್ ಅವರು ಆಯೋಜಿಸುವ ಸಾಮೂಹಿಕ ವಿವಾಹಕ್ಕೆ ಆಗಮಿಸಿದ್ರೆ ಮದುವೆ ಆಗೇ ಆಗುತ್ತೆ ಎಂಬ ನಂಬಿಕೆಯಿಂದಲೇ ದೇಶದ ನಾನಾ ಭಾಗಗಳಿಂದ ವಧು ಮತ್ತು ವರರು ಆಗಮಿಸುತ್ತಾರೆ. ಆ ನಂಬಿಕೆ ಯಾವತ್ತಿಗೂ ಹುಸಿಯಾಗಿಲ್ಲ ಅನ್ನೋದೇ ವಿಶೇಷ. ಕಳೆದ 17 ವರ್ಷಗಳಿಂದ ಪ್ರತಿ ವರ್ಷವೂ ತಪ್ಪದೆ ವಿಶೇಷ ಚೇತನರಿಗೆ ಮದುವೆ ಮಾಡಿಸುತ್ತಿದ್ದಾರೆ ವಿಜಯರಾಜ್. ಅದೆಷ್ಟು ಅಡೆತಡೆಗಳು ಎದುರಾಗ್ಲಿ, ಏನೇ ಸಮಸ್ಯೆಗಳಾಗ್ಲಿ, ಯಾವುದೇ ಕಾರಣಕ್ಕೂ ಕಲ್ಯಾಣೋತ್ಸವ ಮಾತ್ರ ನಿಲ್ಲುವುದಿಲ್ಲ. ಅವರು ಈ ಮದುವೆಗೆ ಇವಾಗ ಮಾಡ್ತಾ ಇರುವ ಈ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇಂಪೇರ್ಡ್ ಅವರಿಗೆ ಈ ಸ್ವಯಂವರ ಅಂತ, ಸೊ ಇಟ್ಸ್ ಅ ವೆರಿ ಗುಡ್ ಕಾಸ್. ಆ್ಯಕ್ಚುಲಿ ಮಾಮೂಲಾಗಿ ಜನರಲ್ ಮದುವೆ ಆಗೋದೇ ತುಂಬ ಕಷ್ಟ. ಅದರಲ್ಲೂ ಈ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅವರಿಗೆ ಅಂದರೆ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ. ಸೊ ಈ ವೆನ್ ಸಚ್ ಇಸ್ ದ ಕಾಸ್, ಸಚ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್ ಫ್ರಮ್ ಎಲ್ಲ ಕರ್ನಾಟಕದ ಎಲ್ಲದವರು ಬಂದಿರ್ತಾರಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಕಾಸ್. ಐ ಫೀಲ್ ವೆರಿ ನೋಬಲ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಸಪೋರ್ಟ್ ಹಿಮ್ ಇನ್ ದಿಸ್ ಕಾಸ್. ಮದುವೆಯ ಸಂಪೂರ್ಣ ಜವಾಬ್ದಾರಿ ಹೊರುವ ವಿಜಯರಾಜ್ ಈ ವಿಶೇಷ ಕಾರ್ಯಕ್ಕೆ ತಮ್ಮ ಜೇಬಿನಿಂದಲೇ ಹಣ ಖರ್ಚು ಮಾಡ್ತಾರೆ. ಕೆಲ ದಾನಿಗಳು ಸಹಾಯ ಮಾಡಿದ್ರೂ ಇವರ ಶೇರ್ ಅತಿ ಹೆಚ್ಚಾಗಿರುತ್ತೆ. ಇವರು ಯಾರ ಬಳಿಯೂ ಹೋಗಿ ಸಹಾಯ ಮಾಡಿ ಅಂತ ಕೇಳೋದಿಲ್ಲ. ಇವರ ಸೇವೆ ಮೆಚ್ಚಿ ಹಣ ಕೊಟ್ರೆ ಮಾತ್ರ ಪಡೆಯುತ್ತಾರೆ. ಇವರ ಈ ಸೇವೆಯನ್ನ ಮೆಚ್ಚಿ ಹಲವರು ಇವರ ಜೊತೆ ಕೈ ಜೋಡಿಸುತ್ತಾರೆ. ಅಷ್ಟಕ್ಕೂ ವಿಜಯರಾಜ್ ವಿಶೇಷ ಚೇತನರನ್ನ ಹೇಗೆ ಹುಡುಕುತ್ತಾರೆ, ಮದುವೆಗೂ ಮುನ್ನ ಅವರ ಪ್ರಿಪರೇಷನ್ ಹೇಗಿರುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್. ವಿಶೇಷ ಚೇತನರ ಪಾಲಿಗೆ ವಿಜಯರಾಜ್ ತಂದೆಯಾಗಿದ್ದು ಹೇಗೆ ಅಂತ ತೋರಿಸ್ತೀವಿ ಪುಟ್ಟ ಬ್ರೇಕ್ನ ನಂತರ. ವಿಜಯರಾಜ್ ನಿರಂತರವಾಗಿ 17 ವರ್ಷಗಳಿಂದ ಅಪರೂಪದ ಸ್ವಯಂವರವನ್ನ ಆಯೋಜನೆ ಮಾಡ್ತಿದ್ದಾರೆ. ಪ್ರತಿ ವರ್ಷವೂ ಇವರಿಗೆ ಅಭೂತಪೂರ್ವ ಯಶಸ್ಸು ಸಿಗ್ತಾ ಇದೆ. ಆದರೆ ಈ ಸ್ವಯಂವರ ಆಯೋಜನೆ ಮಾಡೋದು, ಮದುವೆ ಮಾಡೋದು ಅಷ್ಟು ಸುಲಭವಲ್ಲ. ಇದಕ್ಕೆ ಸಾಕಷ್ಟು ಪ್ರಿಪರೇಷನ್ ಇದೆ. ಬನ್ನಿ ವಿಜಯರಾಜ್ ಈ ಮದುವೆಯನ್ನ ಹೇಗೆ ನಡೆಸ್ತಾರೆ ಅಂತ ನೋಡ್ಕೊಂಬರೋಣ. ವಿಜಯರಾಜ್ ಪದೇ ಪದೇ ಒಂದು ಮಾತು ಹೇಳ್ತಾನೆ ಇರ್ತಾರೆ. ಅದೇನು ಅಂದ್ರೆ, ಈ ವಿಶ್ವದಲ್ಲಿ ನನ್ನ ಕುಟುಂಬದಷ್ಟು ದೊಡ್ಡದಾದ ಬೇರ್ಯಾವ ಕುಟುಂಬವೂ ಇಲ್ಲ ಅಂತ. ಹೌದು, ಇದು ಸತ್ಯ. ಎಲ್ಲಿಯವರೆಗೂ ಅವರು 4600 ಜೋಡಿಯ ಮದುವೆ ಮಾಡಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ ತಂದೆಯಾಗಿ ಧಾರೆ ಎರೆದು ಕೊಟ್ಟಿರ್ತಾರೆ.
ಹೀಗಾಗಿ ಅವರು ಹೇಳುವಂತೆ ನನಗೆ 4,600 ಹೆಣ್ಣು ಮಕ್ಕಳು, 4,600 ಅಳಿಯಂದಿರು, 1,000ಕ್ಕೂ ಹೆಚ್ಚು ಮೊಮ್ಮಕ್ಕಳಿದ್ದಾರೆ ಅಂತಾರೆ. ನಿಜಕ್ಕೂ ಈ ಮಾತು ಹೇಳುವಾಗ ಅವರಿಗೆ ಆಗ್ತಾ ಇದ್ದ ಸಂತೋಷ ವರ್ಣಿಸಲು ಅಸಾಧ್ಯ. 2001 ಫಸ್ಟ್ ಒಂದೇ ದಿವಸ ನಾನು ಒಂದು ಇದು ಎಕ್ಸ್ಪೀರಿಯನ್ಸಕ್ಕೋಸ್ಕರ ಒಂದು ದಿವಸ ಮಾಡಿದೆ. ಒಂದು ದಿವಸ ಮಾಡಿದ ಮೇಲೆ ಇದು ಉಪಯೋಗ ಇಲ್ಲ ಅಂತ ಹೇಳಿ 2 ದಿವಸ ಆರ್ಗನೈಸ್ ಮಾಡಿ 3 ದಿವಸ 2 ದಿವಸ ಸೆಲೆಕ್ಷನು, 3ನೇ ದಿವಸ ಸೆಲೆಕ್ಟ್ ಆದವ್ರಿಗೆ ಮದುವೆ. ಅದು ಹಾಗೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ 16 ವರ್ಷ ಆಯಿತು ಮಾಡ್ಕೊಂಡು ಬರ್ತಾಯಿದ್ದೀವಿ. 4,600 ಮದುವೆಗಳು ಮಾಡಿದ್ದೀನಿ. ಅಂದರೆ ನನಗೆ ಹೇಳ್ಬೇಕಾದ್ರೆ ಪ್ರಪಂಚದಲ್ಲಿ ದೊಡ್ಡ ಫ್ಯಾಮ್ಲಿ ನಮ್ಮದು. 4,600 ಹೆಣ್ಮಕ್ಳು. ನಾನು ಮದುವೆ ಮಾಡಿದ್ರೆ ನಾನು ತಂದೆದನ ಆಗ್ತೀನಿ. 4,650 ಹೆಣ್ಮಕ್ಳು, 4,650 ಅಳಿಯಂದರು, 1,400 ಮೊಮ್ಮಕ್ಕಳು. ನನಗೆ ದ ಲಾರ್ಜೆಸ್ಟ್ ಫ್ಯಾಮಿಲಿ ಇನ್ ಯೂನಿವರ್ಸ್. ನಿಮಗೆ ಗೊತ್ತಾ, ಪ್ರತಿ ವರ್ಷ ಈ ಸ್ವಯಂವರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಯಾಕಂದ್ರೆ ಸ್ವಯಂವರಕ್ಕೆ ಆಗಮಿಸುವ ಕುಟುಂಬ ಸದಸ್ಯರಿಗೆ ವಿಜಯರಾಜ್ ಅವರೇ ಊಟದ ವ್ಯವಸ್ಥೆ ಮಾಡ್ತಾರೆ. ಅಲ್ಲದೆ ಮದುವೆಯಾಗುವ ವಧುವಿಗೆ 4 ಗ್ರಾಂ ತೂಕದ ಚಿನ್ನದ ತಾಳಿ, ವಸ್ತ್ರ ಹಾಗೂ ಮದುವೆಗೆ ಬೇಕಾಗುವ ಎಲ್ಲ ವಸ್ತುಗಳನ್ನು ತಾವೇ ತರ್ತಾರೆ. ಮದುವೆಯ ವೆಚ್ಚವನ್ನ ವಿಜಯರಾಜ್ ಅವರ ಟ್ರಸ್ಟ್ನಿಂದ ವ್ಯಯಿಸಲಾಗುತ್ತೆ. ವಿಜಯರಾಜ್ ಅವರನ್ನ ಹತ್ತಿರದಿಂದ ನೋಡಿದಂತಹ ಅನೇಕರು ಇದೊಂದು ಪುಣ್ಯದ ಕೆಲಸವೆಂದೇ ಹೇಳುತ್ತಾರೆ. ಈ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡುತ್ತಾರೆ. ಕೊನೆಗೆ ಮನುಷ್ಯನಿಗೆ ಇರತಕ್ಕಂಥದ್ದೇನೋ ಲೈಫ್ ಸೆಟಲ್ಮೆಂಟ್ ಆಗಬೇಕಾದ್ರೆ ಏನಾಗಬೇಕು, ಮದುವೆ ಆಗಬೇಕು. ಈ ಕಿವುಡು ಮಕ್ಕಳಿಗೆ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಯಾರು ಹಾಗೆ ಅಂತ ಯೋಚನೆ ಮಾಡಿದ್ದಾದಮೇಲೆ ನಮ್ಮ ವಿಜಯರಾಜ್ ಅವರು 2001ನೇ ಇಸ್ವಿಯಿಂದ ಈ ಸ್ವಯಂವರ ಟ್ರಸ್ಟ್ ಅಂತ ರನ್ ಮಾಡ್ತಾ ಇದ್ದಾರೆ. ಇದುವರೆಗೂ ಹೆಚ್ಚು ಕಮ್ಮಿ 4,600 ಮದುವೆಗಳನ್ನ ಮಾಡಿಸಿದ್ದಾರೆ. ಈ ಥರ ಮಾಡ್ತಕ್ಕಂಥದ್ದು ಯಾವುದೋ ಮಾಸ್ ಮ್ಯಾರೇಜಸ್ ಇಲ್ಲ. ಅದು ಡಿಸೇಬಲ್ ಚಿಲ್ಡ್ರನ್ನು ಥ್ರೂಔಟ್ ಇಂಡಿಯಾ ಪೀಪಲ್ ಬರ್ತಾರೆ. ಒಂದು ದಿವಸ ಬಂದು ಗಂಡ ಹೆಂಡತಿ ಸೆಲೆಕ್ಟ್ ಮಾಡ್ಕೋತಾರೆ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಮಾರನೇ ದಿವಸ ಅವರವ್ರ ನೆಗೋಷಿಯೇಷನ್ ಮಾಡಿಕೊಂಡು ಆ ಹುಡುಗಿನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕೊನೆ ದಿವಸ ಮದುವೆನೂ ಮಾಡಿ ಅವ್ರಿಗೆ ಬೇಕಾಗ್ತಕ್ಕಂಥ ಮಾಂಗಲ್ಯನೂ ಕೊಟ್ಟು ಬೇಕಾಗ್ತಕ್ಕಂಥ ವಸ್ತುಗಳನ್ನೆಲ್ಲ ಕೊಟ್ಟು ಅವ್ರಿಗೆ ಹೋಗೋವರ ಚಾರ್ಜು ಎಲ್ಲ ಕೊಟ್ಟು ವಿಜಯರಾಜ್ ಮಾಡ್ತಾರೆ. ಇದು ಅವರೊಬ್ಬರೇ ಆರ್ಗನೈಸೇಷನ್ನಲ್ಲಿ ಮಾಡ್ತಕ್ಕಂಥದ್ದು. ಬೇರೆಯವ್ರ ಕೈಲಿ ಖಂಡಿತ ಸಾಧ್ಯನೇ ಇಲ್ಲ. ಅಂದ್ಹಾಗೆ ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರವನ್ನ ನಾವು ನಿಮಗೆ ಹೇಳಲೇಬೇಕು. ಅದೇನು ಅಂದ್ರೆ, ವಿಜಯರಾಜ್ ಅವರು ಹಲವು ಅನಾಥ, ಕಿವುಡ, ಮೂಗರ ಬಾಳು ಪ್ರಜ್ವಲಿಸುವಂತೆ ಮಾಡಿದ್ದಾರೆ. ಹೆತ್ತವರಿಂದಲೇ ಹೊರದೂಡಲ್ಪಟ್ಟ ಒಬ್ಬಳು ಹೆಣ್ಣು ಮಗಳಿಗೆ ವಿಜಯರಾಜ್ ಅವರೇ ಶಿಕ್ಷಣ ಕೊಡಿಸಿ ಮದುವೆಯನ್ನು ಮಾಡಿಸಿ ಆಕೆಯ ಜೀವವನ್ನು ಉಳಿಸಿದ್ದಾರೆ, ಜೀವನವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ವಿಜಯರಾಜ್ ಅವರಿಂದಲೇ ಕೇಳೋಣ ಬನ್ನಿ. ಇಲ್ಲಿ ತಮಿಳ್ನಾಡಿಂದ ಅವನ ಫ್ರೆಂಡ್ ಒಬ್ಬನು ಅವನಿಗೆ ಮೆಸೇಜ್ ಕಳಿಸಿದ್ದಾನೆ, ಈ ಥರ ಕಿವುಡ ಮತ್ತು ಮೂಗರಿಗೆ ಸ್ವಯಂವರ ನಡೆಯುತ್ತೆ, ನೀನು ಬಾ ಅಂತ. ತಂಜಾವೂರು ಹುಡುಗಿ, ತಮಿಳ್ನಾಡು ತಂಜಾವೂರು ಹುಡುಗಿ, ಅದನ್ನು ಸೆಲೆಕ್ಟ್ ಮಾಡಿ ಅವರು ಮತ್ತು ಭಾಳ ಬೇಸರ ಬಿತ್ತರು. ನಾನು ಹರಿಯಾಣಾಗೆ ಹೆಂಗೆ ಕೊಡೋದು ನಮ್ಮ ಹುಡುಗಿನ, ಅವ್ರಿಗೆ ಬುದ್ಧಿಮತಿ ಹೇಳಿ ಹರಿಯಾಣಾಗೆ ಮದುವೆ ಮಾಡಿ ಕೊಟ್ವಿ. ಹರಿಯಾಣದಲ್ಲಿ ಹೋಗಿ 2 ಮಕ್ಕಳು ಹುಟ್ಟಿಸ್ಕೊಂಡು ಎಷ್ಟು ಖುಷಿಯಾಗಿದ್ದಾಳೆ. ಮನೆಯೆಲ್ಲ ಸ್ವಂತವಾಗಿ ಮನೆ ಕಟ್ಕೊಂಡಿದ್ದಾಳೆ. ಇದೊಂದೇ ಕೇಸಲ್ಲ, ಅನಾರೋಗ್ಯ ಪೀಡಿತವಾಗಿದ್ದ ಓರ್ವ ಹೆಣ್ಣು ಮಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಸತತ 40 ದಿನ ಚಿಕಿತ್ಸೆ ಕೊಡಿಸಿದ್ದಾರೆ. ಅಷ್ಟೇ ಅಲ್ಲ, ಆಕೆಯನ್ನ ಅನಾಥಾಶ್ರಮಕ್ಕೆ ಸೇರಿಸಿ ಶಿಕ್ಷಣವನ್ನ ಕೊಡಿಸಿದ್ದಾರೆ. ಎಂದು ಕುಟುಂಬದಿಂದ ದೂರಾಗಿದ್ದ ಹೆಣ್ಣು ಮಗಳು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾಳೆ. ಆ ಹುಡುಗಿನ ಅಪ್ಪನೂ ಸೇರಿಸಿಲ್ಲ, ಅಮ್ಮನೂ ಸೇರಿಸಿಲ್ಲ. ಹಾಗಾಗಿ ಇವಳು ಬಸ್ ಸ್ಟ್ಯಾಂಡಲ್ಲಿ ಎಲ್ಲೇ ಇದ್ದವಳನ್ನ ಕರ್ಕೊಂಡು ಬಂದು ನಮ್ಮಲ್ಲಿ ಆಫೀಸಲ್ಲಿ ಮಲಗಿದ್ರು.
ಮಲಗಿಸಿದ ಮೇಲೆ ಇವಳನ್ನ ಕರ್ಕೊಂಡೋಗಿ ನಾನು ಬೌರಿಂಗ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಸುಮಾರು 45 ದಿವಸ ಟ್ರೀಟ್ಮೆಂಟ್ ಕೊಟ್ಟು ನಾನು ಊಟ ಕೊಡಿಸಿ ಅವಳನ್ನ ಚೆನ್ನಾಗಿ ಮಾಡಿಸಿ ಒಂದು ಆಶ್ರಮಲ್ಲಿ ಸೇರಿಸಿದೆ. ಈ ಆಶ್ರಮಲ್ಲಿ ಹೋಗ್ಬಿಟ್ಟು ಅವಳು ಧ್ಯಾನ ಮಾಡಿದ್ರೆ ಅವಳಿಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಕ್ಕುತ್ತೆ ಅಂತ ಧ್ಯಾನ ಮಾಡ್ತಾ ಇದ್ದಾಗ ಈ ಥರ ಸ್ವಯಂವರ ಮಾಡಿದೆ. ಆ ಸ್ವಯಂವರಲ್ಲಿ ಆ ಹುಡುಗಿಗೆ ಮದುವೆ ಮಾಡಿಟ್ಟೆ. ಆ ಹುಡುಗಿ ಇವಾಗ ಚೆನ್ನೈಯಲ್ಲಿದ್ದಾಳೆ. ಈ ರೀತಿಯ ಅನೇಕ ಪ್ರಕರಣಗಳಿವೆ. ಅದರಲ್ಲೊಂದು ಪ್ರಮುಖವಾದ ಸ್ಟೋರಿಯನ್ನ ಹೇಳ್ತೀವಿ ಕೇಳಿ. ಓರ್ವ ಹುಡುಗನಿಗೆ ವಿಜಯರಾಜ್ ಶಿಕ್ಷಣ ಕೊಟ್ಟಿಲ್ದಲ್ದೆ ಆತನಿಗೆ ಕೆಲಸ ಕೊಡಿಸಿ ಮದುವೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಆ ಹುಡುಗನ ತಂದೆ ಖುಷಿಯಿಂದ ಹೇಳುವುದು ಹೀಗೆ. SLC ವರೆಗೂ ಬಂದ, ಆಮೇಲೆ ಅವನು ಸರಿಯಾಗಿ ಓದಲಿಲ್ಲ. ಆಮೇಲೆ ಇವ್ರ ಹತ್ರ ಬಿಟ್ಟೆ, ಇವರು ವಿಜಯರಾಜ್ ಅವ್ರ ಹತ್ರ ನನಗೆ ಪರಿಚಯ ಆದಮೇಲೆ ಅವ್ರ ಹತ್ರ ಬಿಟ್ಟೆ. ಆಮೇಲೆ ಅವ್ರ ಹತ್ರ ಬಿಟ್ಟ ಮೇಲೆ ಅವ್ರು ಏನು ಮಾಡಿದ್ರು, ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಅವ್ರನ್ನ SLCನ ಪಾಸ್ ಆದ. ಟ್ರೈನಿಂಗ್ ಕೊಟ್ಟಾದಮೇಲೆ ಸ್ಪೆಷಲಾಗಿ ಪಾಸ್ ಮಾಡಿದೆ. ಆಮೇಲೆ PUCನೂ ಸೇರಿಸಿದ್ರು. PUC ಆದಮೇಲೆ ಮದುವೆನೂ ನಾನೇ ಮಾಡಿಕೊಡ್ತೀನಿ ಅಂತಂದ. ಒಂದು ಸ್ವಲ್ಪ PUC ಆದಮೇಲೆ ಒಂದು ಒಳ್ಳೆ ಕೆಲಸ ಸಿಕ್ತು, ಸುಮಾರಾಗಿ ಕೆಲಸ ಸಿಕ್ತು. ನಾನು ಭಾಳ ದಿವಸದಿಂದ ಒಳ್ಳೆ ಹುಡುಗಿ ಬೇಕು ಅಂತ ಹುಡುಕಾಡ್ತಾ ಇದ್ದೆ. ನಮ್ಮ ರಿಲೇಷನಲ್ಲಿ ಯಾರೂ ಸಿಕ್ಕಲಿಲ್ಲ. ಕೊನೆಯಲ್ಲಿ ಇಲ್ಲಿ ಬಂದೆ, ನೆನ್ನೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹುಡುಗಿ ಚೆನ್ನಾಗಿದ್ಲು, ನೋಡಿದೆ, ಸರಿ ಅಂತ. ಹೀಗೆ ಸಾವಿರಾರು ವಿಶೇಷ ಚೇತನರಿಗೆ ವಿಜಯರಾಜ್ ಆಸರಿಯಾಗಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಆಗರ್ಭ ಶ್ರೀಮಂತರಾಗಿದ್ದ ವಿಜಯರಾಜ್ ಇವತ್ತು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಪತ್ನಿಯ ಬಂಗಾರವನ್ನೆಲ್ಲ ಅಡವಿಟ್ಟಿದ್ದಾರೆ. ಗರಿ ನೋಟಿದ್ದ ವಿಜಯರಾಜ್ ಪಾಕೆಟ್ ಇಂದು ಖಾಲಿಯಾಗಿದೆ. ಅದು ಯಾಕೆ ಗೊತ್ತಾ? ಅಗರ್ಭ ಶ್ರೀಮಂತರಾಗಿದ್ದಂಥ ವಿಜಯರಾಜ್ ಬಡವರಾಗಿದ್ದು ಹೇಗೆ ಅಂತ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ನ ನಂತರ. ವಿಜಯರಾಜ್ 17 ವರ್ಷಗಳ ಹಿಂದೆ ಸೇವೆ ಆರಂಭಿಸುವಾಗ ಅಗರ್ಭ ಶ್ರೀಮಂತರಾಗಿದ್ರು. ಫರ್ನಿಚರ್ ವ್ಯಾಪಾರಿಯಾಗಿದ್ದ ಅವರು ಹಲವು ಧಾರಾವಾಹಿಗಳನ್ನ ಕೂಡ ನಿರ್ಮಾಣ ಮಾಡಿದ್ರು. ಆದರೆ ಇಂದು ಅದೇ ವಿಜಯರಾಜ್ರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಊಹಿಸಿಕೊಳ್ಳೋಕ್ಕೂ ಅಸಾಧ್ಯ. ಹಾಗಾದ್ರೆ ಅಗರ್ಭ ಶ್ರೀಮಂತನೊಬ್ಬ ಕಡು ಬಡವನಾಗಿ ಬದಲಾಗಿದ್ದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಇದು ಬೆಂಗಳೂರಿನ ಇಂದಿರಾನಗರದಲ್ಲಿರೋ ಮೋಟಪ್ಪ ಗಾರ್ಡನ್ನಲ್ಲಿರುವ ವಿಜಯರಾಜ್ ಮನೆ. ಪುಟ್ಟದಾದ ಮನೆ, ದೊಡ್ಡ ಸಂಸಾರ. ಈ ಮನೆಯಲ್ಲಿ 5 ವಾಸವಿದ್ದಾರೆ. ವಿಜಯರಾಜ್, ಅವರ ಪತ್ನಿ ಮತ್ತು 3 ಮಕ್ಕಳಿದ್ದಾರೆ. ನಿಮಗೆ ಗೊತ್ತಾ, 8 ವರ್ಷದ ಹಿಂದೆ ವಿಜಯರಾಜ್ ಅವರು ದೊಡ್ಡ ಮನೆಯಲ್ಲಿ ವಾಸವಿದ್ರು. ಅದು ಸ್ವಂತ ಮನೆ. ಆ ಮನೆಯ ದೃಶ್ಯ ತೋರಿಸ್ತೀವಿ ನೋಡಿ. ಇದು ವಿಜಯರಾಜ್ ಇದ್ದ ಸ್ವಂತ ಮನೆಯ ಜಾಗ. ಇದನ್ನ ವಿಜಯರಾಜ್ ಮಾರಾಟ ಮಾಡಿ ಹಲವು ವರ್ಷವಾಗಿದೆ. ಮನೆ ಖರೀದಿಸಿದವರು ಹೊಸ ಮನೆ ಕಟ್ಟಿದ್ದಾರೆ. ಇದೇ ಜಾಗದಲ್ಲಿ ವಿಜಯರಾಜ್ ಅವರ ಕನಸಿನ ಮನೆಯಿತ್ತು. ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳು ಆ ಮನೆಯಲ್ಲಿತ್ತು. ಆದ್ರಿವತ್ತು ಕನಸೆಲ್ಲ ಮೂಟೆ ಕಟ್ಟಿ ಆಕಾಂಕ್ಷೆಗಳನ್ನ ಮರೆತು ಈ ಬಾಡಿಗೆ ಮನೆಯಲ್ಲಿದ್ದಾರೆ ವಿಜಯರಾಜ್. ಅಷ್ಟಕ್ಕೂ 8 ವರ್ಷಗಳ ಅವಧಿಯಲ್ಲಿ ಆಗರ್ಭ ಶ್ರೀಮಂತರಾಗಿದ್ದ ವಿಜಯರಾಜ್ ಬಡವರಾಗಿದ್ದು ಹೇಗೆ? ಇದಕ್ಕೆ ಕಾರಣವಿಷ್ಟೇ. ಸಮಾಜ ಸೇವೆಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿತು. ಹೌದು, ತಾವು ದುಡಿದ ಬಹುಪಾಲನ್ನ ಇವರು ಸಮಾಜ ಸೇವೆಗೆ, ಅದರಲ್ಲೂ ವಿಶೇಷವಾಗಿ ವಿಶೇಷ ಚೇತನರ ಕಲ್ಯಾಣಕ್ಕೆ ವ್ಯಯಿಸಿದ್ದಾರೆ. ಸಮಾಜ ಸೇವೆಯ ಮೇಲೆ ಹೆಚ್ಚು ಆಸಕ್ತಿ ಬೆಳೀತಾ ಇದ್ದಂತೆ ವ್ಯಾಪಾರದ ಮೇಲಿದ್ದ ಅವರ ಗಮನ ಕ್ಷೀಣಿಸಿತು. ಪರಿಣಾಮ ವ್ಯಾಪಾರದಲ್ಲಿ ನಷ್ಟವಾಯಿತು. ಕೈಯಲ್ಲಿದ್ದ ಹಣವೆಲ್ಲ ಖಾಲಿಯಾಯಿತು. ಮನೆಯನ್ನು ಮಾರಾಟ ಮಾಡಬೇಕಾಯಿತು. ಎಷ್ಟೆಲ್ಲ ಏರಿಳಿತಗಳಾದ್ರೂ ವಿಜಯರಾಜ್ ಮದುವೆ ಮಾಡುವುದನ್ನ ನಿಲ್ಲಿಸಿಲ್ಲ. ವಿಶೇಷ ಚೇತನರಿಗೆ ಶಿಕ್ಷಣ ನೀಡುವುದನ್ನು
ನಿಲ್ಲಿಸಿಲ್ಲ. ನೋಡಿ, ನನ್ನ ಹತ್ರ ನನ್ನ ಮನೆ, ಕಾರು, ನನ್ನ ವ್ಯಾಪಾರ ಇರೋ ತನಕ ಅದೆಲ್ಲ ಮಾರಿ ಸ್ವಲ್ಪ ಸ್ವಲ್ಪ ಮಾರಿ ಮಾಡ್ಕೊಂಡು ಬಂದೆ. 2006ರಿಂದ 2005-2006ರಿಂದ ನಮಗೆ ಹಣಕಾಸು ಕಷ್ಟ ಬಂದುಬಿಡ್ತು. ಈ ಹಣಕಾಸು ಕಷ್ಟ ಬಂದಾಗ ಅವ್ರ ಹತ್ರ ಇವ್ರ ಹತ್ರ ಕೇಳ್ಕೊಂಡು ಮಾಡ್ಕೊಂಡು ಬರ್ತೀನಿ. ಯಾರ ಹತ್ರ ನೀವು ಪರೀಕ್ಷೆ ಆದ್ರೆ ನಿಮ್ಮ ಹತ್ರ ಕೇಳೋದು, ಏನೋ ಒಂದು 2 ಮೂಟ ಅಕ್ಕಿ ಕೊಡ್ಸೋಣ, ಹಣ ಒಂದು 1000 ರೂಪಾಯಿ ಕೊಡೋಣ. ಹಾಗೆ ಕೇಳಿ ಇದನ್ನು ಮಾಡ್ತಾ ಬರ್ತೀನಿ 16 ವರ್ಷದಿಂದ. ಇಂದು ವಿಜಯರಾಜ್ ಅವರ ಜೇಬು ಖಾಲಿಯಾಗಿದೆ. ಆದ್ರೆ ಅವರ ಸೇವಾ ಮನೋಭಾವ ಬತ್ತಿಲ್ಲ. ಬಾಡಿಗೆ ಮನೆಯಲ್ಲಿ ವಾಸವಿದ್ದಾರೆ. ಆದ್ರೆ ಎಳ್ಳಷ್ಟು ಬೇಸರವಿಲ್ಲ. ಒಂದು ಕಾಲದಲ್ಲಿ ರಾಜನಂತೆ ಮಿಂಚಿದ್ದ ವಿಜಯರಾಜ್ ಇವತ್ತು ಸಾಮಾನ್ಯರಾಗಿದ್ದಾರೆ. ಆದ್ರೆ ಅವರಿಗೆ ಇದ್ರ ಬಗ್ಗೆ ಪಶ್ಚಾತ್ತಾಪವಿಲ್ಲ. ಕಳೆದುಕೊಂಡ ವಸ್ತುಗಳ ಬಗ್ಗೆ ಮೋಹವಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಆತ್ಮತೃಪ್ತಿ ಇದೆ. ವಿಕಲಚೇತನರಿಗೆ ಬೆಳಕು ನೀಡಿರುವ ಸಮಾಧಾನವಿದೆ, ಹೆಮ್ಮೆಯಿದೆ. ಹೀಗೆ ನನ್ನ ಹತ್ರ ನನ್ನ ಮಕ್ಕಳು 3 ಜನ ಇದ್ದಾರೆ. ಅದು ಬಿಟ್ಟರೆ ಬಾಡಿಗೆ ಮನೇಲಿದ್ದೀನಿ. ನನ್ನ ಮಗ ಒಂದು ಸೈಕಲ್ ಮಾಡಿದ್ದು ಸ್ಕೂಟರ್ ಕೊಡ್ಸಿದ್ದಾನೆ. ಅವ್ರ ಅಮ್ಮನ ಹೆಸರಲ್ಲಿ ಕೊಡ್ಸಿದ್ದಾನೆ, ನನ್ನ ಹೆಸರಲ್ಲಿ ಇಲ್ಲ. ಆ ಸ್ಕೂಟರ್ನ ಓಡಿಸ್ತಾ ಇದ್ದೀನಿ, ಆ್ಯಕ್ಟಿವಾ ಅಂತ. ನನ್ನ ಹತ್ರ ಸ್ವಾರ್ಥ, ನನ್ನ ಹತ್ರ ಏನಿಲ್ಲ. ನೋಡೋಕ್ಕೆ ಭಾಳ ರಿಚಾಗಿ ಕಾಣ್ತೀನಿ. ನನ್ನ ಪಾಕೆಟಲ್ಲಿ 10 ರೂಪಾಯಿ ಇರಲ್ಲ. ಮುಂಚೆತ್ಕೊಂಡು ಇವಾಗ ಭಾಳ ಸಂತೋಷವಾಗಿದ್ದೀನಿ. ನಿಮಗೆ ಎಲ್ಲೊಂದು ಘಟನೆಯನ್ನ ಹೇಳಲೇಬೇಕು. ಇದೇ ತಿಂಗಳು ನಡೆದ ಸ್ವಯಂವರ ಕಾರ್ಯಕ್ರಮಕ್ಕೆ ವಿಜಯರಾಜ್ ಬಳಿ ಹಣವಿರಲಿಲ್ಲ. ಡಿಮಾನಿಟೈಸೇಷನ್ನಿಂದ ದಾನಿಗಳಿಂದ ಸಂಗ್ರಹವಾಗಬೇಕಿದ್ದ ಹಣದಲ್ಲಿ ವ್ಯತ್ಯಯವಾಯಿತು. ಹಾಗಂತ ಕಾರ್ಯಕ್ರಮ ನಿಲ್ಲಿಸುವಂತಿರಲಿಲ್ಲ. ಆಗ ಏನ್ ಮಾಡಿದ್ರು ಗೊತ್ತಾ? ತಮ್ಮ ಹೆಂಡತಿಯ ಚಿನ್ನದ ಸರವನ್ನ ಅಡವಿಟ್ರು. ಆ ಸಂಪೂರ್ಣ ಹಣವನ್ನ ಮದುವೆಗಾಗಿಯೇ ವ್ಯಯಿಸಿದ್ರು. ಆ ಬಂಗಾರಿ ತಾಳಿ ತಗೊಳ್ಳಿಕ್ಕೆ ನಮ್ಮ ಮನೇಲಿ ನಾನು ಎಂತಿದ್ದು ಇದ್ದ ಬಂಗಾರು ಬೆಳ್ಳಿ ಎಲ್ಲ ಎತ್ಕೊಂಡು ಅಡುವೆ ಇಟ್ಟು ತಂದು ಕೊಟ್ಟಿದ್ದೀನಿ. ಆ ಮಕ್ಕಳಿಗೆ ಮದುವೆ ಮಾಡಿದ್ದೀನಿ. ಅಂದ್ಹಾಗೆ ವಿಜಯರಾಜ್ ಕಿವುಡ ಮತ್ತು ಮೂಗರಿಗೆ ಯಾಕೆ ಮದುವೆ ಮಾಡಿಸಲು ಶುರು ಮಾಡಿದ್ರು ಅನ್ನೋದ್ರ ಹಿಂದೆ ಒಂದು ಕಥೆ ಇದೆ. ಅದೇನು ಅಂದ್ರೆ 2000ನೇ ಇಸವಿಯಲ್ಲಿ ಅವರೊಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅದು ವಿಶೇಷ ಚೇತನರ ಕಾರ್ಯಕ್ರಮ. ಅಲ್ಲಿಯವರೆಗೆ ವಿಜಯರಾಜ್ ಅವರಿಗೆ ಕಿವುಡ ಮತ್ತು ಮೂಗರ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಅಂದು ಆ ಮಕ್ಕಳನ್ನ ನೋಡಿ ವಿಜಯರಾಜ್ ಅವರ ಮನ ಕರಗಿತು. ಅಲ್ಲಿಯೇ ಅವರು ಒಂದು ಭಾಷೆ ನೀಡ್ತಾರೆ. ಇನ್ಮುಂದೆ ಎಂಥ ಮಕ್ಕಳಿಗೆ ನಾನು ಆಸರೆಯಾಗ್ತೀನಿ, ಅವರಿಗೆ ಶಿಕ್ಷಣ ಕೊಡಿಸ್ತೇನೆ, ಮದುವೆಯನ್ನ ಮಾಡಿಸ್ತೇನೆ ಅಂತ ಶಪಥ ಮಾಡ್ತಾರೆ. ಆ ಶಪಥವನ್ನ ಎಷ್ಟೇ ಕಷ್ಟವಾದ್ರೂ ಮುರಿದಿಲ್ಲ ಅನ್ನೋದೇ ವಿಶೇಷ. ಏನೇ ಕಷ್ಟ ಬರಲಿ, ನನ್ನ ಹೆಂಡತಿ ನನ್ನ ಮಕ್ಕಳು ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಅವರು ಎಷ್ಟು ದಿವಸ ಕಷ್ಟ ಬಿಟ್ಕೊಂಡೆ ಸಪೋರ್ಟ್ ಮಾಡ್ತಾರೆ. ಒಂದು ದಿವಸ ನನಗೆಲ್ಲ ಹೊರಗಡೆ ಆಗ್ತಾರೆ ಅಂತ ಇಟ್ಕೊಳ್ಳಿ, ನಾನು ಸಾಯೋ ತನಕ ಬಿಡಲ್ಲ, ಅರಿದು ಮಾಡ್ಕೊಂಡೇ ಇರ್ತೀನಿ. ನನ್ನ ಜೀವನ ಇರೋ ತನಕ ಅದನ್ನು ಮಾಡ್ತೀನಿ. ವಿಶೇಷ ಅಂದ್ರೆ ವಿಶೇಷ ಚೇತನ ಮಕ್ಕಳಿಗಾಗಿ ವಿಜಯರಾಜ್ ಅವರು PU ಕಾಲೇಜೊಂದನ್ನ ಕಟ್ಟಿದ್ದಾರೆ. ದಾನಿಗಳು ಹಾಗೂ ತಮ್ಮ ಸ್ವಂತ ಹಣದಿಂದ ಆ ಕಾಲೇಜು ನಿರ್ಮಿಸಿದ್ದಾರೆ. ಆದರೆ ಸರ್ಕಾರದಿಂದ ಅವರಿಗೆ ಕೊಂಚವೂ ನೆರವು ಸಿಕ್ಕಿಲ್ಲ. ಸರ್ಕಾರ ಆ ಕಾಲೇಜಿಗೆ ಮಾನ್ಯತೆಯನ್ನು ಕೊಟ್ಟಿಲ್ಲ. ಸಮಾಜ ಸೇವೆಗಾಗಿ ತಮ್ಮನ್ನ ಮುಡಿಪಾಗಿಟ್ಟುಕೊಂಡಿರುವ ವಿಜಯರಾಜ್ಗೆ ಈ ಬಗ್ಗೆ ತುಂಬಾನೇ ಬೇಸರವಿದೆ. ಹೀಗಾಗಿ ಸರ್ಕಾರ ನಮಗೆ ನೆರವಾಗಲಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಪ್ರತಿ ವರ್ಷ ಸ್ವಯಂವರ ಮಾಡ್ತಾ ಇರುವ ವಿಜಯರಾಜ್ಗೆ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ಹಾಗಂತ ಅವರು ಮನೆಯಲ್ಲೇ ಕೈಕಟ್ಟಿ ಕುಳಿತುಕೊಂಡಿಲ್ಲ. ದಾನಿಗಳ ಸಹಾಯದಿಂದ ಸ್ವಯಂವರ ಮಾಡಿಸ್ತಿದ್ದಾರೆ. ನನ್ನ ಉಸಿರು ಇರುವವರೆಗೂ ನಾನು ಈ ಮದುವೆ ಮಾಡಿಸ್ತೀನಿ ಅಂತಾರೆ ವಿಜಯರಾಜ್. ಒಟ್ನಲ್ಲಿ ವಿಜಯರಾಜ್ ಅವರು ನಿತ್ಯ ನಿರಂತರವಾಗಿ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ದುಡಿಯುತ್ತಿದ್ದಾರೆ. ಇವರ ಸೇವೆ ಹೀಗೆ ಮುಂದುವರಿಯಲಿ ಅನ್ನುವುದೇ ನಮ್ಮ ಆಶಯ. ಯಾರೋ ಹೆತ್ತ ಮಕ್ಕಳು ಯಾರದ್ದೋ ತಪ್ಪು.
ಸಮಾಜದಿಂದ ತಿರಸ್ಕೃತರು ಬೇರೆ. ಆದರೆ ವಿಜಯರಾಜ್ಗೆ ಅವರೇ ಮಕ್ಕಳು. ಅಂಥವರೇ ವಿಜಯರಾಜ್ರ ಜಗತ್ತು, ಅವರ ಏಳ್ಗೆಯೇ ಅವರ ಆಸೆ. ವಿಶೇಷ ಚೇತನರಿಗಾಗಿ ಅಪರೂಪದಲ್ಲಿ ಅಪರೂಪದ ಸೇವೆ ಮಾಡ್ತಿರುವ ವಿಜಯರಾಜ್ಗೆ ಪ್ರತಿಯೊಬ್ಬರೂ ಸಲಾಂ ಹೇಳಲೇಬೇಕು. ಇದುವೇ ಹೊತ್ತಿನ ವಿಶೇಷ. ನಿಮಗೊಂದು ಸಲಾಂ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.